ಹಾಯ್ ನಮಸ್ಕಾರ ಸ್ನೇಹಿತರೆ, ನಾನು ರವೀಂದ್ರ ಮಿರಾಕಲ್ ಟ್ರಾವೆಲ್ ಅಲ್ಲಿಂದ. ಸ್ನೇಹಿತರೆ, ನಾನು ಇವತ್ತು ವಿಡಿಯೋ ನಮ್ಮ ಚಾಲಕರ ಬಗ್ಗೆ ಮಾಡ್ತಾ ಇರೋದು. ಅವರ ಕಷ್ಟ ಏನು ಅಂತ ಒಬ್ಬ ಚಾಲಕ ಆಗಿದ್ಮೇಲೆ ಗೊತ್ತಾಗೋದು. ಅದಕ್ಕೆ ಯಾಕಂದರೆ ನಂದು ಇವತ್ತು ಪಿಕಪ್ ಇದೆ, ಬಾಗಲಕೋಟೆ ಹೋಗ್ತಾ ಇದ್ದೀನಿ. ಯಾಕಂದರೆ ರಾತ್ರಿ 1 ಗಂಟೆ ಪಿಕಪ್ ಇರೋದ್ರಿಂದ ಇವಾಗ ಸಮಯ 11:30 ಆಗಿದೆ. ಅದು ಪಿಕಪ್ ಬಂದು ಏರ್ಪೋರ್ಟಲ್ಲಿದೆ. ಅದಕ್ಕೆ ನೈಟ್ ಹೋಗ್ತಾ ಇದ್ದೆ ನಾನು. ನಮ್ಮ ಚಾಲಕರದ್ದು ಎಷ್ಟು ಕಷ್ಟ ಇದೆಯಪ್ಪ, ಅವ್ರದ್ದು ಕಷ್ಟ ಏನಿದೆ ಒಂದು 5 ನಿಮಿಷ ವಿಡಿಯೋ ಮಾಡೋಣ ಅಂತ ಅನ್ನಿಸ್ತು. ಅದಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ಪ್ರತಿಯೊಬ್ಬ ಚಾಲಕರು ಕಷ್ಟಪಟ್ಟು ದುಡಿತಾರೆ. ಯಾಕಂತಂದರೆ ಅವರಿಗೆ ದುಡಿಮೆಗೆ ಇರೋದು ಒಂದೇ ದಾರಿ, ಅದು ವಾಹನ ಚಾಲನೆ ಮಾಡುವುದು. ಯಾಕಂತಂದರೆ ಸ್ನೇಹಿತರೆ, ತುಂಬ ಜನ ಲೋಕಲು ಮಾಡ್ತಾರೆ, ಓಲಾ ಉಬರು ಮಾಡ್ತಾರೆ. ಇನ್ನು ತುಂಬ ಚಾಲಕರು ಔಟ್ ಸ್ಟೇಷನ್ ಟೂರಿಸಮ್ ಮಾಡ್ತಾರೆ. ಟೂರಿಸಮಲ್ಲಿ ರೌಂಡ್ ಟ್ರಿಪ್ಪು ಮಾಡ್ತಾರೆ ಮತ್ತು ಒನ್ ವೇನು ಮಾಡ್ತಾರೆ. ಆದರೆ ಒನ್ ವೇ ಮಾಡ್ತಕ್ಕಂಥ ಸ್ನೇಹಿತರುಗಳ ಕಷ್ಟ ಮತ್ತು ರೌಂಡ್ ಟ್ರಿಪ್ ಆಗಿರ್ಬೋದು. ಸ್ನೇಹಿತರೆ, ಒನ್ ವೇ ಡ್ಯೂಟಿ ಮಾಡ್ತಾರೆ ನಮ್ಮ ಚಾಲಕರು. ಇಷ್ಟು ಕಷ್ಟ ಇರುತ್ತೆ. ಯಾಕಂತಂದರೆ ತಿಂಗಳು ಪ್ರಾರಂಭ ಆಯಿತು ಅಂತಂದರೆ ಮನೆ ಬಾಡಿಗೆ, ಗಾಡಿ EMI, ಮಕ್ಕಳು ಫೀಸು, ಮನೆ ತರಕಾರಿ, ರೇಷನ್ನು, ಇನ್ನಿತರ ಕಮಿಟ್ಮೆಂಟ್ಗಳಿಗೆ ದುಡ್ಡು ಹೊಂದಿಸೋದೇ ತುಂಬ ಕಷ್ಟ ಆಗುತ್ತೆ. ಯಾಕಂತಂದರೆ ಇವತ್ತಿನ ದಿನದಲ್ಲಿ ಚಾಲಕನಿಗೆ ದುಡಿಮೆ ತುಂಬ ಕಡಿಮೆ ಆಗಿಬಿಟ್ಟಿದೆ. ದುಡಿಮೆ ಕಡಿಮೆ ಆಗೋದ್ರ ಜೊತೆನೆ ಅವನಿಗೆ ನೂರಾರು ಕಷ್ಟಗಳು ಇದೆ. ಯಾಕಂತಂದರೆ ಚಾಲಕರಿಗೆ ಕಷ್ಟ ಕಟ್ಟಿಟ್ಟ ಬುತ್ತಿ. ಯಾಕಂತಂದರೆ ಪ್ರತಿಯೊಬ್ಬ ಚಾಲಕನಿಗೆ ನೆಮ್ಮದಿ ಅನ್ನೋದೇ ಇಲ್ಲ. ಯಾಕೆ ನೆಮ್ಮದಿ ಇಲ್ಲ ಅಂತಂದರೆ ಸ್ನೇಹಿತರೆ, ಒಬ್ಬ ಚಾಲಕ ಡೇ ಆಗಿರ್ಬೋದು ಮತ್ತು ರಾತ್ರಿ ಸಮಯದಲ್ಲಿ ಆಗಿರ್ಬೋದು, ಯಾವುದೇ ಒಂದು ಪಿಕಪ್ ಬರ್ತವಪ್ಪ ಅಂತಂದರೆ ಡ್ಯೂಟಿ ಸಿಕ್ತಲ್ಲಪ್ಪ ನನಗೆ ಅಂತೇಳ್ಬಿಟ್ಟು ಖುಷಿಯಿಂದ ಎದ್ದೋಗ್ತಾನೆ. ಆ ಚಾಲಕ ನಮ್ಮ ರಾಜ್ಯದಲ್ಲಾಗಿರ್ಬೋದು ಅಥವಾ ಅನ್ಯ ರಾಜ್ಯಗಳಿಗಾಗಿರ್ಬೋದು, ಅವನು ಡ್ಯೂಟಿನ ತೊಗೊಂಡು ಹೋಗ್ತಾನೆ. ಸ್ನೇಹಿತರೆ, ಚಾಲಕರು ಬೇರೆ ಸ್ಥಳಗಳಿಗೆ ಡ್ಯೂಟಿ ತೊಗೊಂಡೋದಾಗ ಅವರಿಗೆ ಆಗ್ತಕ್ಕಂಥ ಖುಷಿಗಿಂತ ಕೈ ಅನುಭವವೇ ಜಾಸ್ತಿ. ನಾನು ಯಾಕೆ ಈ ವಿಷಯ ಹೇಳ್ತಾ ಇದ್ದಾರೆ ಅಂತಂದರೆ, ತುಂಬ ಚಾಲಕರು ನೋಡಿದ್ದೇನೆ, ಸ್ವತಃ ನಾನು ಅನುಭವಿಸಿದ್ದೇನೆ. ಅದಕ್ಕೆ ನಾನು ಈ ವಿಷಯ ಹೇಳ್ತಾ ಇದ್ದೀನಿ. ಸ್ನೇಹಿತರೆ, ನಮ್ಮ ಚಾಲಕರು ಡ್ಯೂಟಿ ತೊಗೊಂಡು ಡ್ರಾಪ್ ಮಾಡ್ತಾರೆ. ಡ್ರಾಪ್ ಆಗಿದ್ಮೇಲೆ ನಮ್ಮ ಚಾಲಕರು ಅನುಭವಿಸೋಂಥ ಕಷ್ಟ ಅಷ್ಟಿಷ್ಟ ಅಲ್ಲ. ಯಾಕಂತಂದರೆ ಸ್ನೇಹಿತರೆ, ನಾನು ಈ ವಿಷಯ ಹೇಳ್ತಾ ಇದ್ದೆ ಅಂತಂದರೆ, ನಮ್ಮ ಚಾಲಕರು ಒನ್ ವೇ ಡ್ರಾಪ್ ಆಗಿದ ತಕ್ಷಣ ಡ್ಯೂಟಿ ನೋಡೋಕ್ಕೆ ಕಾಯ್ತಾ ಇರ್ತಾರೆ. ಅಂದರೆ ವಾಟ್ಸಪ್ ಗ್ರೂಪಲ್ಲಿ ಡ್ಯೂಟಿ ನೋಡ್ತಾರೆ. ಕೆಲವೊಂದು ಸತಿ ರಾತ್ರಿ 11-12 ಗಂಟೆ ಆದರೂ ಕೆಲವೊಬ್ಬರ ಸ್ನೇಹಿತರಿಗೆ ಡ್ಯೂಟಿ ಸಿಗುತ್ತೆ, ಇನ್ನು ಕೆಲವೊಬ್ಬರು ಸ್ನೇಹಿತರಿಗೆ ಡ್ಯೂಟಿ ಸಿಗಲ್ಲ. ಡ್ಯೂಟಿ ಸಿಕ್ಕಿರ್ತಕ್ಕಂಥ ಸ್ನೇಹಿತರು ಖುಷಿಯಿಂದ ಮಲ್ಕೊತಾರೆ ಮತ್ತು ಬೆಳಗ್ಗೆ ಎದ್ದು ಬೇಗ ಡ್ಯೂಟಿಗೆ ಹೊರಟೋಗ್ತಾರೆ. ಅದು ದಿನನಿತ್ಯದ ನಮ್ಮ ಕೆಲಸ. ಅದೇ ರೀತಿ ಕೆಲವೊಬ್ಬರು ಚಾಲಕರಿಗೆ ಡ್ಯೂಟಿನೇ ಸಿಗಲ್ಲ. ಆ ಸಂದರ್ಭದಲ್ಲಂತೂ ಅದು ಕಷ್ಟ ಹೇಳೋಕ್ಕೆ ಆಗಲ್ಲ. ಯಾಕಂತಂದರೆ ಅವರು 1 ದಿನ ನೋಡ್ತಾರೆ, 2 ದಿನನೂ ನೋಡ್ತಾರೆ. ಆದರೆ ಯಾಕೆ ಡ್ಯೂಟಿ ಸಿಕ್ಕಾಗ ಮಾತ್ರ ವಾಪಸ್ ಡ್ಯೂಟಿ ತೊಗೊಂಡು ಬರೋಕ್ಕಾಗಲ್ಲ. ಯಾಕಂದರೆ ಹೋಗಿರ್ತಕ್ಕಂಥ ಸ್ಥಳದಿಂದ ವಾಪಸ್ ಬರೋಕ್ಕಾಗಲ್ಲ. ಯಾಕಂತಂದರೆ ನಮ್ಗೆ ಹೋಗಿರೋತಕ್ಕಂಥ ಬಾಡಿಗೆನೇ ಉಳಿಯಲ್ಲ. ಯಾಕಂದರೆ ಆಲ್ರೆಡಿ 1 ದಿವಸ 2 ದಿವಸ ಅಲ್ಲಿ ಇದ್ದಿರ್ತಾರೆ. ಅವರೆಲ್ಲ ಊಟ ತಿಂಡಿ ಎಲ್ಲ ಅದರಲ್ಲೇ ಮಾಡ್ಕೋಬೇಕಾಗುತ್ತೆ. ಮನೆ ಕಮಿಟ್ಮೆಂಟ್ಗಳು ತುಂಬ ಜಾಸ್ತಿ ಇರ್ತವೆ. ಸ್ನೇಹಿತರೆ, ನಮ್ಮ ಚಾಲಕರು ಒನ್ ವೇ ಡ್ಯೂಟಿ ಡ್ರಾಪ್ ಆಗಿದ್ಮೇಲೆ ಅವ್ರಿಗೆ ಉಳ್ಕೊಳ್ತಕ್ಕಂಥ ಸ್ಥಳ ಸಿಗಲ್ಲ. ಯಾಕಂತಂದರೆ ಸರಿಯಾದ ವಾಶ್ರೂಮ್ ಸಿಗಲ್ಲ. ಯಾಕಂತಂದರೆ ನಮ್ಮ ಚಾಲಕರು ರಾತ್ರಿ ಮಲಗಬೇಕಾದ್ರೆ ತುಂಬ ಸೇಫ್ಟಿ ಇರಬೇಕಂತ ಸ್ಥಳ ಹುಡ್ಕೊಂಡು ಹೋಗ್ತಾರೆ. ಅಂದರೆ ಪೆಟ್ರೋಲ್ ಪಂಪ್ ಆಗಿರ್ಬೋದು, ರೈಲ್ವೆ ಸ್ಟೇಷನ್ ಆಗಿರ್ಬೋದು, ಮತ್ತು ಬಸ್ ಸ್ಟಾಪ್ ಆಗಿರ್ಬೋದು, ಅಥವಾ ATM ಆಗಿರ್ಬೋದು. ATM ಹತ್ರ ಯಾಕಂತಂದರೆ ಅಲ್ಲಿ ಕ್ಯಾಮ್ರಾ ಇರುತ್ತೆ, ಅದಕ್ಕೆ ಅಲ್ಲಿ ಹೋಗ್ತಾರೆ. ಈ ಥರ ಸ್ಥಳಗಳಲ್ಲಿ ಹೋಗ್ಬಿಟ್ಟು ಗಾಡಿ ಪಾರ್ಕ್ ಮಾಡಿ ಮಲ್ಕೊತಾರೆ. ಅದು 12 ಗಂಟೆವರೆಗೂ ಡ್ಯೂಟಿ ನೋಡ್ತಾ ಇರ್ತಾರೆ. ಡ್ಯೂಟಿ ಸಿಕ್ಕರೆ ಮಲಗ್ತಾರೆ, ಡ್ಯೂಟಿ ಸಿಕ್ಕಿಲ್ಲ ಅಂತಂದರೆ 12 ಗಂಟೆ ಆಗಿದ್ಮೇಲೆ ಮಲಗಿಬಿಟ್ಟು ಮತ್ತೆ
ಬೆಳಗಿನ ಜಾವ 5 ಗಂಟೆಗೆ ಎದ್ದೇಳ್ತಾರೆ, ಎದ್ದು ಮತ್ತೆ ಡ್ಯೂಟಿ ನೋಡ್ತಾ ಇರ್ತಾರೆ. ಅಂದರೆ ಫೋನಲ್ಲಿ ಡ್ಯೂಟಿ ನೋಡ್ತಾರೆ. ಅಂದರೆ ವಾಟ್ಸಪ್ ಗ್ರೂಪಲ್ಲಿ, ಯಾಕಂದರೆ ತುಂಬ ಜನ ಟ್ರಾವೆಲ್ಸ್ ಸ್ನೇಹಿತರು ಅದರಲ್ಲಿ ಡ್ಯೂಟಿ ಆಗ್ತಾರೆ. ಡ್ಯೂಟಿ ಬಂತು ಏನಪ್ಪ ಅಂತೇಳ್ಬಿಟ್ಟು ನೋಡ್ತಾರೆ, ಡ್ಯೂಟಿ ಬಂದರೆ ತೊಗೊತಾರೆ. ಆದರೆ ಇನ್ನೊಂದು ಏನು ವಿಷಯ ಅಂತಂದ್ರೆ ಸ್ನೇಹಿತರೆ, ಯಾಕಂದರೆ ನಮ್ಮ ಚಾಲಕರು ಕಂಟಿನ್ಯೂಸ್ ಆಗಿ ಫೋನ್ ನೋಡ್ತಾನೆ ಇರಬೇಕಾಗತ್ತೆ. ಯಾಕಂದರೆ ಈ ಫೋನ್ ನೋಡೋದ್ರಿಂದ ಕಣ್ಣಿಗೆ ತುಂಬ ತೊಂದರೆ ಆಗುತ್ತೆ. ಯಾಕಂದರೆ ಕಣ್ಣು ಉರಿ ಬರ್ತಾ ಇರುತ್ತೆ. ಯಾಕಂತಂದರೆ ಬರೀ ನಾವು ಫೋನ್ ನೋಡಿಕೊಂಡೇ ಡ್ಯೂಟಿ ನೋಡಬೇಕಾಗತ್ತೆ. ಯಾಕಂದರೆ ಫೋನ್ ಇಲ್ಲ ಅಂತಂದರೆ ಚಾಲಕರ ಜೀವನನೇ ಇಲ್ಲ. ಹೆಂಗಾಗಿದೆ ಅಂತಂದರೆ ಇವಾಗ ತಂತ್ರಜ್ಞಾನ ಅದರಿಂದ ತುಂಬ ಸಹಾಯನ ಆಗುತ್ತೆ, ಅಷ್ಟೇ ನಮಗೆ ಅದರಿಂದ ಅನಾಹುತನೂ ಅಷ್ಟೇ ಇದೆ. ಯಾಕೆ ಈ ವಿಷಯ ಹೇಳ್ತಾ ಏನಂತಂದರೆ, ನಾವು ಕಂಟಿನ್ಯೂಸ್ ಆಗಿ ನಾವು ಫೋನ್ ನೋಡ್ತಾ ಇರ್ತೀವಿ, ಕಣ್ಣುರಿ ಬರುತ್ತೆ. ಅದರಿಂದ ದಿನ ನಾವು ನೋಡ್ತಾ ಇರಬೇಕಾದ್ರೆ ಕಣ್ಣು ತೊಂದರೆ ಆಗುತ್ತೆ. ಆಮೇಲೆ ಸ್ನೇಹಿತರೆ ಡ್ಯೂಟಿ ಸಿಕ್ತಂದರೆ ಹೋಗ್ತಾರೆ. ಯಾಕಂತಂದರೆ ನಮಗೆ ನಮ್ಮ ಚಾಲಕರಿಗೆ ಬೆಳಗ್ಗೆ ಎದ್ದಾಗ ಫ್ರೆಶ್ ಆಗೋಕ್ಕೆ ಜಾಗ ಇರಲ್ಲ, ಟಾಯ್ಲೆಟ್ದ ಅವಕಾಶ ಇರಲ್ಲ, ಎಲ್ಲೂ ಸಿಗಲ್ಲ. ಆಮೇಲೆ ಇನ್ನೊಂದು ಏನಂತಂದರೆ, ನಮ್ಮ ಚಾಲಕರಿಗೆ ರೋಡಲ್ಲಿ ಆಗ್ತಕ್ಕಂಥ ಅಂದರೆ ಒಳ್ಳೆ ಸಿಹಿ ಸುದ್ದಿಗಿಂತ ಕಹಿ ಅನುಭವಗಳೇ ಜಾಸ್ತಿ. ಯಾಕಂತಂದರೆ ಅನ್ಯ ರಾಜ್ಯಗಳಿಗೆ ಹೋದಾಗ ನಮ್ಮ ಚಾಲಕರಿಗೆ ನಾವು ತಪ್ಪು ಮಾಡಿಲ್ಲ ಅಂದರೂ ಕೂಡ ನಮ್ಮ ಎದುರುಗಡೆ ಬರ್ತಕ್ಕಂಥ ಚಾಲಕರು ಮತ್ತು ನಮ್ಮ ಹಿಂದೆ ಬರ್ತಕ್ಕಂಥ ಚಾಲಕರು ಅವರೇ ತಪ್ಪು ಮಾಡಿದ್ರು ಕೂಡ, ಯಾಕಂದರೆ ನಮ್ಮದು ವೆಹಿಕಲ್ ಪಾಸಿಂಗ್ ನಾವು ನೋಡಿಬಿಟ್ಟು, ನಮ್ಮದು KA ಪಾಸಿಂಗ್ ಇತ್ತು ಅಂತಂದರೆ ನಾವು ಮಹಾರಾಷ್ಟ್ರ, ಆಂಧ್ರ, ತಮಿಳುನಾಡು ಇನ್ನು ಯಾವುದೇ ಒಂದು ಸ್ಥಳಕ್ಕೆ ನಾವು ಹೋದಾಗ ನಮ್ಮ ರಿಜಿಸ್ಟ್ರೇಷನ್ನ ನೋಡಿಬಿಟ್ಟು ಅವರೇ ತಪ್ಪು ಮಾಡಿದ್ರು ಕೂಡ ವಿನಾಕಾರಣ ನಮ್ಮ ಮೇಲೆ ಜಗಳಕ್ಕೆ ಬರ್ತಾರೆ, ಇಲ್ಲ ಸಲ್ಲದ ಅವಾಚ್ಯ ಶಬ್ದಗಳಿಂದ ಮಾತಾಡ್ತಾರೆ. ಯಾಕಂತಂದರೆ ಇವೆಲ್ಲನೂ ನಾವು ಕೇಳಿಸ್ಕೊಂಡು ನಾವು ಮುಂದೆ ಹೋಗಬೇಕಾಗುತ್ತೆ. ಯಾಕಂತಂದರೆ ನಮ್ಮ ಹಿಂದೆ ಸಾವಿರಾರು ಸಮಸ್ಯೆಗಳಿರ್ತವೆ. ಯಾಕಂದರೆ ಪ್ರತಿಯೊಬ್ಬ ಚಾಲಕ ಸಾವಿರಾರು ಕನಸುಗಳು ಕಟ್ಕೊಂಡವನು ದಿನನಿತ್ಯ ರೋಡಲ್ಲಿ ಓಡಾಡ್ತಾ ಇರ್ತಾನೆ. ಯಾಕಂತಂದರೆ ಇವು ಗಲಾಟೆಗಳು ಎಲ್ಲ ನಡೆಯೋದು ಸಹಜನೇ. ಯಾಕಂತಂದರೆ ಅದಕ್ಕೆ ನಾವು ಯಾರೂ ಲಕ್ಷ್ಯ ಕೊಡಲ್ಲ, ಕಿವಿ ಕೊಡಲ್ಲ. ಯಾಕಂತಂದರೆ ನಮಗೆ ಮುಂದೆ ನಮ್ಮ ಫ್ಯಾಮಿಲಿ ಕಾಣಿಸುತ್ತೆ. ಯಾಕಂದರೆ ತಾಯಿ, ತಂದೆ, ಹೆಂಡತಿ, ಮಕ್ಕಳು, ಅಣ್ಣ, ತಂಗಿ, ಅಕ್ಕ, ತಮ್ಮ ಇವರೆಲ್ಲರೂ ಜವಾಬ್ದಾರಿ ನಾವು ಚಾಲಕ ಹೊತ್ಕೊಂಡಿರ್ತಾನೆ. ಅದಕ್ಕಾಗಿ ಯಾವುದೇ ಒಬ್ಬ ಚಾಲಕ ಕೂಡ ಏನೇ ಒಂದು ಇದು ಆದ್ರೂ ಅಹಿತಕರ ಘಟನೆ ಆದರೂ ಕೂಡ ಅವನು ಅದಕ್ಕೆ ತಲೆ ಕೆಡಿಸೋದು, ಕಿವಿಗೊಡಲ್ಲ, ಬೈತಾರ ಬೈಲಿ ಅಂತೇಳ್ಬಿಟ್ಟು ಮುಂದೆ ಹೋಗ್ತಾ ಇರ್ತಾನೆ. ಯಾಕಂತಂದ್ರೆ ಸ್ನೇಹಿತರೆ ಇದು ಎಲ್ಲನೂ ಸಹಿಸ್ಕೊಂಡು ಮುಂದೆ ಹೋದರೆ ಮಾತ್ರ ನಮ್ಮ ಜೀವನ. ಯಾಕಂತಂದರೆ ಅವ್ರು ನಮಗೇನೋ ಒಂದು ಅಂದ್ರಪ್ಪ, ನಾವ್ಯಾಕಪ್ಪ ಅವರಿಂದ ನಾವು ಮಾತು ಕೇಳಬೇಕು ಅಂತೇಳ್ಬಿಟ್ಟು ಯಾವುದೇ ಕಾರಣಕ್ಕೆ ಜಗಳ ಕೇಳಕ್ಕೆ ಹೋಗ್ಬೇಡಿ. ಆಮೇಲೆ ಇನ್ನೊಂದು, ನಮ್ಮ ಚಾಲಕರ ಪ್ರತಿಯೊಬ್ಬ ಚಾಲಕರ ಮನೆಯಲ್ಲಿ, ಯಾಕಂತಂದರೆ ಒಬ್ಬ ಚಾಲಕ ಹೊರಗಡೆ ಹೋದಂತಂದರೆ ಅವ್ರ ತಾಯಿ ತಂದೆ ಆಗಿರ್ಬೋದು, ಅಥವಾ ಹೆಂಡತಿ ಆಗಿರ್ಬೋದು, ಅಣ್ಣ ತಮ್ಮ, ಅಕ್ಕ ತಂಗಿ, ಇವರು ಪ್ರತಿಯೊಬ್ಬರು ಕೂಡ ಮಗ ಹೊರಗಡೆ ಹೋಗಿದಂತಾರೆ, ಗಂಡ ಹೊರಗಡೆ ಹೋಗಿರ್ತಾರೆ, ನಮ್ಮ ಅಣ್ಣ ನಮ್ಮ ತಮ್ಮ ಹೊರಗಡೆ ಹೋಗಿ ಅಂತ ಹೇಳ್ಬಿಟ್ಟು ಅವ್ರು ಕಾಯ್ತಾ ಇರ್ತಾರೆ. ಯಾಕಂದರೆ ಹೊರಗಡೆ ಹೋಗಿರ್ತಾನೆ, ಅಲ್ಲಿ ಏನೋ ಎತ್ತ ಅಂತ ಯಾರಿಗೂ ಗೊತ್ತಿರೋದಿಲ್ಲ. ಅದಕ್ಕೆ ನೀವು ಯಾರು ರೋಡಲ್ಲಿ ಗಲಾಟೆ ಮಾಡ್ದೇ ನಿಮ್ಮ ಪಾಡಿ ನೀವು ನೆಮ್ಮದಿಯಾಗಿ ಡ್ಯೂಟಿ ಮಾಡ್ಕೊಂಡು ಬನ್ನಿ ಸ್ನೇಹಿತರೆ. ಯಾಕಂತಂದರೆ ಎಲ್ರಿಗೂ ಹೇಳೋದು ಒಂದೇ, ಚಾಲಕ ರೋಡಲ್ಲಿ ತುಂಬ ಕಷ್ಟ ಅನುಭವಿಸ್ತಾನೆ, ತುಂಬ ನೋವು ಅನುಭವಿಸ್ತಾನೆ. ಅದೇನೇ ಅನುಭವಿಸಿದ್ರು ಕೂಡ ಅವನು ಮನೆಯಲ್ಲಿ ಬಂದು ಹೇಳಲ್ಲ. ಯಾಕಂತಂದರೆ ಇವತ್ತು ನನಗೆ ಏನಾದರೂ ಒಂದು ಕೈ ಘಟನೆ ಆಯಿತು ಅಂದರೆ ನನ್ನ ಮನೆಯಲ್ಲಿ ನಾನು ಬಂದು ಹೇಳ್ದ ಅಂತಂದರೆ, ಮತ್ತೆ ನಾವು ಮನೆಯಿಂದ ಡ್ಯೂಟಿ ಹೊರಗಡೆ ಬಂದು ಅಂತಂದರೆ ಅವ್ರದ್ದು ಗಮನ ಎಲ್ಲ ನಮ್ಮ ಮೇಲೇ ಇರುತ್ತವೋ, ನಮ್ಮ ಮಗ ಹೋಗಿದ್ದಾನೆ, ಎಲ್ಲಿ ಹೋಗ್ಬಿಟ್ಟರು ಏನಿಲ್ಲೋ, ಮತ್ತು ಏನಾದರೂ ಅವನು ರೋಡಲ್ಲಿ ಏನಾದರೂ ಗಲಾಟೆ ಆಯಿತು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ. ಅದಕ್ಕಾಗಿ ನಮ್ಮ ಚಾಲಕರು ಒಳ್ಳೆ ಸುದ್ದಿ ಮಾತ್ರ ಮನೆಯಲ್ಲಿ ಮಾತಾಡ್ತಾರೆ. ಈ ಥರ ಕೈ ಘಟನೆ ಆಯಿತು ಅಪ್ಪ ಅಂತಂದರೆ ಮನೆಯಲ್ಲಿ ಹೇಳಲ್ಲ, ಅವ್ರು ತಮ್ಮ ಹತ್ರ ಇಟ್ಕೊತಾರೆ. ಅದಕ್ಕಾಗಿ ಪ್ರತಿಯೊಬ್ಬ ಚಾಲಕನ ಕುಟುಂಬದವರು, ಚಾಲಕ ಮನೆಗೆ ಬಂದ ಅಂತಂದರೆ ಅವನಿಗೆ ಒಳ್ಳೆ ರೀತಿಯಿಂದ ನೋಡ್ರಿ, ಮತ್ತು ಚೆನ್ನಾಗಿ ಮಾತಾಡಿಸಿ. ಯಾಕಂತಂದರೆ ನೂರಾರು ಕಷ್ಟಗಳನ್ನು ಅವನು ರೋಡಲ್ಲಿ ಅನುಭವಿಸಿ ಬಂದಿರ್ತಾನೆ. ಅವನಿಗೆ ಮನೆಯಲ್ಲಿ ಬಂದಾಗ ನೆಮ್ಮದಿ ಬೇಕು. ಯಾಕಂದರೆ ಪ್ರತಿಯೊಬ್ಬ ಚಾಲಕನಿಗೂ ನೆಮ್ಮದಿ ಸಿಗೋದೇ ಮನೆಯಲ್ಲಿ. ಆ ನೆಮ್ಮದಿನ ಮನೆಯಲ್ಲಿ ಬಂದಾಗ ನೀವು ಕೊಡ್ರಿ. ಯಾಕಂತಂದರೆ ಚಾಲಕ ಮನೆಗೆ ಬಂದಾಗ ಮನೆಯಲ್ಲಿ ಇಲ್ಲ ಸಲದ, ಯಾಕಂದರೆ ಕುಟುಂಬದ ಮೇಲೆ ಏರಿಳಿತ
ಜಗಳ ಇದು ನಡೆಯೋದು ಸರ್ವೇ ಸಾಮಾನ್ಯ. ಯಾಕಂದರೆ ಚಾಲಕ ಮನೆಗೆ ಬಂದಾಗ ಅವನಿಗೆ ಒಳ್ಳೇದು ಮಾತಾಡಿ, ಯಾಕಂದರೆ ಈ ಥರ ಜಗಳ ಆಯಿತು ಅದು ಆಯಿತು ಅಂತ ಹೇಳ್ಬಿಟ್ಟು ನೀವು ಅವ್ನ ಮುಂದೆ ಹೇಳಿದಾಗ ಇದೇನಪ್ಪ ನಾವು ಹೊರಗಡೆ ಹೋದ್ರೂ ನಾವು ಕಷ್ಟ ನೋವು ಅನುಭವಿಸ್ಬೇಕು, ಯಾರು ಬೈದರೂ ಕೂಡ ನಾವು ಬಯಸ್ಕೋಬೇಕು, ಅವ್ರು ನಾವು ತಪ್ಪು ಮಾಡಿಲ್ಲ ಅಂದ್ರೆ ಅವ್ರು ಹೊಡೆದ್ರು ನಾವು ಹೊಡೆಸ್ಕೋಬೇಕು. ಮನೆಗೆ ಬಂದಾಗ ನೆಮ್ಮದಿಯಾಗಿರ್ಬೇಕಂದ್ರೂ ಕೂಡ ಮನೆಯಲ್ಲೂ ಈ ಥರ ಕಷ್ಟ ಅಂತಂದಾಗ ನಾವೇನಪ್ಪ ಮಾಡೋಣ ಭಗವಂತ ಅಂತ ಯೋಚನೆ ಮಾಡುತ್ತಾನೆ. ಯಾಕಂದರೆ ಆ ಯೋಚನೆಯಲ್ಲಿ ಮತ್ತೆ ಏನಾದರೂ ಡ್ಯೂಟಿ ಬಂತು, ಅದು ರಾತ್ರಿ ಆಗಿರ್ಬೋದು ಹಗಲಾಗಿರ್ಬೋದು, ಹೋದ ಅಂತಂದರೆ ತಲೆಯಲ್ಲಿ ಮನೆಯಲ್ಲಾಗಿರ್ತಂಥ ಘಟನೆನೇ ತಲೆಯಲ್ಲಿ ಇಟ್ಕೊಂಡು ಅವ್ನು ಗಾಡಿ ಓಡಿಸ್ಬೇಕಾಗತ್ತೆ. ಗಾಡಿ ಓಡಿಸೋ ಟೈಮಲ್ಲಿ ಹೆಚ್ಚು ಕಡಿಮೆ ಏನಾದರೂ ಆಯ್ತು ಅಂತಂದರೆ ಆ ಕುಟುಂಬ ಸಹಿಸಲಾಗೋ ತುಂಬ ಕಷ್ಟ ಅನುಭವಿಸ್ಬೇಕಾಗತ್ತೆ. ಯಾಕಂದರೆ ಆ ಚಾಲಕನಿಂದನೇ ಮನೆ ನಡೀತಿರುತ್ತೆ. ಎಲ್ಲ ಬೇಡಿಕೆಗಳನ್ನು ಚಾಲಕ ದುಡ್ಕೊಂಡು ಬಂದ ದುಡಿಮೆಂದರೆ ಎಲ್ಲನೂ ಮಾಡ್ಕೋಬೇಕಾಗತ್ತೆ. ಆದಷ್ಟು ನೀವು ಚಾಲಕರ ಜೊತೆ ಚೆನ್ನಾಗಿರಿ, ಯಾಕಂತಂದರೆ ನಗ್ನಗ್ತಾ ಮಾತಾಡಿ, ಯಾಕಂತಂದರೆ ಅವನಿಗೆ ಬೇಜಾರು ಮಾಡೋಕ್ಕೆ ಹೋಗಬೇಡಿ. ಸ್ನೇಹಿತರೆ, ಇದು ವಿಡಿಯೋ ತುಂಬ ಲಾಂಗ್ ಆಗೋಯಿತು. ಯಾಕಂದರೆ ನಾನು ಹೇಳೋದಿಷ್ಟೇ, ಪ್ರತಿಯೊಬ್ಬ ಚಾಲಕರಿಗೆ ಅವ್ರವ್ರ ಮನೆಯಲ್ಲಿ ನೀಟಾಗಿ ನೋಡ್ಕೊಳ್ರಿ. ಯಾಕಂತಂದರೆ ಚಾಲಕ ನೋಡಿ, ಯಾಕಂದ್ರೆ ನಾವು ಇವಾಗ ಗಾಡಿ ಓಡಿಸ್ಬೇಕಂತಂದರೆ ನಮ್ಮ ಹಿಂದೆ 5 ಜನ 6 ಜನ ಕೂತ್ಕೊತಾರೆ. ಯಾಕಂತಂದರೆ ಚಾಲಕನ ಮೇಲೆ ನಂಬಿಕೆ ಇಟ್ಕೊಂಡು ಆರಾಮಾಗಿ ನೆಮ್ಮದಿಯಾಗಿ ಮಲ್ತಾರೆ. ಯಾಕಂತಂದರೆ ನೋಡಿ, ಚಾಲಕನ ಮೇಲೆ ಎಷ್ಟು ನಂಬಿಕೆ ಇಟ್ಕೊಂಡ್ಬಿಟ್ಟು ಅವರು ಆರಾಮಾಗಿ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ. ಇನ್ನೊಂದು ವಿಷಯ ಏನು ಹೇಳ್ಬೇಕಂತಂದ್ರೆ ಸ್ನೇಹಿತರೆ, ಡ್ರೈವರ್ಗೆ ಇವತ್ತು ನೋಡ್ತಾ ಇದ್ರೆ ರೋಡಲ್ಲಿ ತುಂಬ ಆಕ್ಸಿಡೆಂಟ್ಗಳಾಗ್ತವೆ. ಯಾಕಂತಂದರೆ ನಾವು ಪ್ರತಿನಿತ್ಯ ನಮ್ಮ ಕಣ್ಣು ಎದುರುಗಡೆ ಆಗ್ತಕ್ಕಂಥ ಆಕ್ಸಿಡೆಂಟಲ್ಲಿ ಸಾವು ನೋವು ನಾವು ಕಣ್ಣೆದುರೇ ನೋಡ್ತಾ ಇರ್ತೀವಿ. ಅದಕ್ಕೆ ನಾವು ಹೆದರದೆ ಕುಗ್ಗದೆ ನಮ್ಮ ದಿನನಿತ್ಯದ ಕೆಲಸ ನಾವು ಮಾಡ್ತಾ ಇರ್ತೀವಿ. ಅದಕ್ಕೆ ಪ್ರತಿಯೊಂದು ಕುಟುಂಬದಲ್ಲಿ ಚಾಲಕರಿಗೆ ತುಂಬ ಪ್ರೀತಿಯಿಂದ ಕಾಣ್ರಿ, ಅವನಿಗೆ ನೆಮ್ಮದಿಯಿಂದ ಇಡ್ರಿ. ಬಂದಿದ ತಕ್ಷಣ ಖುಷಿಯಾಗಿ ಮಾತಾಡ್ತಾ ಇರಿ. ಅಂದರೆ ತುಂಬ ವಿಡಿಯೋ ಲಾಂಗ್ ಆಗುತ್ತೆ ಸ್ನೇಹಿತರೆ. ನಮಸ್ಕಾರ.